Hey my juniors, welcome back to the channel again. So yeah, ಈಗಾಗಲೇ ಕಾಮೆಡ್ ಕೆ ರಿಸಲ್ಟ್ ಕೂಡ ಬಂತು ಆ್ಯಂಡ್ ಯು ಆಲ್ ಆರ್ ವೇಟಿಂಗ್ ಫಾರ್ KCET ರಿಸಲ್ಟ್ 2026. ತುಂಬ ಜನಕ್ಕೆ ಯಾವಾಗ ರಿಸಲ್ಟ್ ಬರುತ್ತೆ ಅನ್ನೋದಕ್ಕೆ ಭಾಳ ಕುತೂಹಲ ಇದೆ. ಸೊ ಈಗಾಗಲೇ ನಿಮ್ಗೆ ಗೊತ್ತಾಗಿರ್ಬೋದು, ನಿಯರ್ಲಿ ಈಗ ಫಸ್ಟ್ ವೀಕ್ ಆಫ್ ಜೂನ್ ಈಸ್ ಚಾನ್ಸಸ್ ಆರ್ ಮೋರ್. ಓಕೆ, ಚಾನ್ಸಸ್ ಭಾಳ ಇದೆ ಇದು ಫಸ್ಟ್ ವೀಕ್ ಬರುವಂಥದ್ದು. Today is 1st of June. Still 7 days are there. Within this ಏನಾದರೂ ಅವ್ರು ನೋಟಿಫಿಕೇಶನ್ ಕೊಟ್ಟರೆ I will let you know. Okay, and also about that ಕಾಮೆಡ್ಗೆ ಸಮ್ವೇರ್ ಆಸ್ಕಿಂಗ್ ಲೈಕ್ ಅಕ್ಕ ಅಪ್ಲೈ ಮಾಡ್ಬೋದಾ ಹೇಗೆ ಅಂತಲ್ಲ. ಈಗ KCET ಕೌನ್ಸ್ಲಿಂಗ್ಗೆ ಹೇಗೆ ರೌಂಡ್ಸ್ಗಳಿದ್ದಾವೆ, ಹೇಗೆ ರೂಲ್ಸ್ಗಳಿದ್ದಾವೆ, ಅದೇ ರೀತಿ ಕಾಮೆಡ್ಗೆ ಕೌನ್ಸ್ಲಿಂಗು ಕೂಡ ಇದೆ. ಸೊ ನನ್ನ ಏನಂತ ನೀವು ಕೇಳೋದಂದರೆ, ನಾನು ಕೂಡ ಕಾಮೆಡ್ಗೆ ಬರೆದಿದ್ದೆ ಅಂತ ನಿಮ್ಗೆ ಈಗಾಗಲೇ ಹೇಳಿದ್ದೆ. ಐ ಹ್ಯಾವ್ ಮೇಡ್ 2 videos ಆನ್ ಕಾಮೆಡ್ಗೆ ಆಲ್ಸೋ. ಏನಾಗಿತ್ತು, ಹಾಗೆ ರ್ಯಾಂಕ್ ಎಷ್ಟು ಬಂದಿತ್ತು, ಯಾವ ಪದಕ್ಕೆ ಸಿಕ್ಕಿತ್ತು ಅಂತ. ಆ್ಯಂಡ್ ಆಲ್ಸೋ ನಾನು ಪ್ರೀವಿಯಸ್ ಇಯರ್ ಕಟ್ ಆಫ್ಸ್ನೆಲ್ಲ ನನ್ನ ಟೆಲಿಗ್ರಾಮ್ ಚಾನಲ್ನಲ್ಲಿ ಹಾಕಿದ್ದೇನೆ. ಐ ಹೋಪ್ ಯು ಆಲ್ ಹ್ಯಾವ್ ಜಾಯಿನ್ಡ್ ಇಟ್. ಆ್ಯಂಡ್ ಆಲ್ಸೋ ಅಬೌಟ್ ದ ಆಪ್ಷನ್ ಎಂಟ್ರಿ, ಐ ಸೆಡ್ ಐ ವಿಲ್ ಹೆಲ್ಪ್ ಯು ಔಟ್ ಗೈಸ್. ಐ ಆಮ್ ವರ್ಕಿಂಗ್ ಆನ್ ದ್ಯಾಟ್. ಸೂನ್ ಐ ವಿಲ್ ರೀಚ್ ಔಟ್ ಟು ಯು. ಭಾಳಷ್ಟು ಮಂದಿ ಹಾಕಿದ್ದೀರಾ. ನಿಯರ್ಲಿ ಐ ಹ್ಯಾವ್ ರಿಸೀವ್ಡ್ ಮೋರ್ ದೆನ್ 150+ ಫಾರ್ಮ್ಸ್. ಸೊ ಐ ಹ್ಯಾವ್ ಟು ಸೆಗ್ರಿಗೇಟ್ ಇಟ್ ಆ್ಯಂಡ್ ಐ ವಿಲ್ ರೀಚ್ ಔಟ್ ಟು ಯು. ಓಕೆ, ಇಷ್ಟು ಕ್ಲಿಯರ್ ಆಯಿತಾ? ಐ ವಿಲ್ ಹೆಲ್ಪ್ ಯು ಇನ್ ದ ಆಪ್ಷನ್ ಎಂಟ್ರಿ. ಆಮೇಲೆ ರಿಸಲ್ಟ್ ಬಂದ ತಕ್ಷಣವೇ ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡ್ತಾರಾ ಅಂತೆಲ್ಲ ಡೌಟ್ಸ್ ಇದೆ. ಇನ್ನೊಂದು ಅದು ಪ್ರೀ ರೌಂಡ್ ಬಗ್ಗೆನೂ ತುಂಬ ಜನ ಕೇಳ್ತಾ ಇದ್ರಿ. ಐ ವಿಲ್ ಮೇಕ್ ಅ ಸಪ್ರೇಟ್ ವಿಡಿಯೋ ಆನ್ ದ್ಯಾಟ್. ಓಕೆ, ಇಷ್ಟು ಕ್ಲಿಯರ್ ಆಯಿತಾ? ಈಗ ನಾರ್ಮಲ್ ಕೌನ್ಸಿಲಿಂಗ್ ಹೇಗೆ ನಡೆಯುತ್ತೆ ಅನ್ನೋದನ್ನು ನಾನು ಕ್ಲಿಯರ್ಲಿ ಮಾಡಿ ಹೇಳಿದ್ದೇನೆ. ಎಲ್ಲ ಪಾಯಿಂಟ್ಸನ್ನು ಕವರ್ ಮಾಡಿದ್ದೇನೆ. ಆ್ಯಂಡ್ ಆಲ್ಸೋ ಈಗ ಸಪ್ರೇಟ್ ಕೌನ್ಸಿಲಿಂಗ್ ಮಾಡಿರೋ ಕಾರಣ ಮತ್ತೆ ಏನು ಬದಲಾವಣೆ ಆಗ್ತವೆ ಅನ್ನೋದನ್ನು ನಾನು ಕೂಡ ನಿಮಗೆ ತಿಳಿಸ್ತೀನಿ. ರೈಟ್, ಈಗ ಕಾಮೆಡ್ಗೆ ಕೌನ್ಸಿಲಿಂಗಿಗೆ ಅಟೆಂಡ್ ಆಗಬೇಕಾ ಅಂತ ನಿಮ್ಮ ಕ್ವಶನ್ ಇದ್ದರೆ, ನಾನು ಅಟೆಂಡ್ ಆಗಿದ್ದೆ. ನಾನು ಅಪ್ಲೈ ಕೂಡ ಮಾಡಿದ್ದೆ ಕೌನ್ಸಿಲಿಂಗ್ಗೆ. ಅದು ಒಂಚೂರು ಜಾಸ್ತಿನೇ ಇದೆ, ನಿಯರ್ಲಿ 2000 ಸಮಥಿಂಗ್ ಇದೆ. ಅಲ್ಲಿ ಅಪ್ಲೈ ಮಾಡಿ. ಓಕೆ, ಕೌನ್ಸಿಲಿಂಗ್ಗೆ ನೀವು ಬಟ್ ನಾನು ಸ್ಮಾರ್ಟರ್ ವೇಯಲ್ಲಿ ಅದನ್ನು ಹಾಕಿದ್ದೆ. ನನಗೆ ಯಾವುದೂ ಅಲಾಟೇ ಆಗಿರಬಾರ್ದು ಆ ರೀತಿ ಹಾಕಿದ್ದೆ. ಆದರೆ ನಾನು ಲಾಸ್ಟ್ಗೆ, ಯಾಕಂದರೆ ನಮ್ಮ KCET ಮತ್ತು ಕಾಮೆಡ್ಗೆ ಕೌನ್ಸಿಲಿಂಗ್ ಓವರ್ಲ್ಯಾಪ್ ಆಗ್ತಾ ಇದ್ವು. ಸೊ ಆದ ಕಾರಣ ಮಿಡಲ್ ಏನಾದರೂ ನನಗೆ ಯಾವುದಾದ್ರೂ ಕಾಲೇಜ್ ಅಲಾಟ್ ಆದರೆ, ಕಾಮೆಡ್ಗೆಯಲ್ಲಿ ರೂಲ್ ಇದೆ, ಅಲಾಟ್ ಆದರೆ ನಾವು ಫೀಸ್ ತುಂಬಿನೇ ಮುಂದೆ ಹೋಗಬೇಕು, ಆ ರೀತಿ ಇದೆ. ಸೊ ಆದ ಕಾರಣ ಚೆನ್ನಾಗಿ ನೀವು ರೂಲ್ಸ್ಗಳನ್ನೆಲ್ಲ ನೋಡಿ ವಿಚಾರ ಮಾಡಿ ಹಾಕಿ. ಆಮೇಲೆ ಯಾವಾಗ ಎಕ್ಸಿಟ್ ಆಗೋದು, ಯಾವ ಚಾಯ್ಸನ್ನು ಚೂಸ್ ಮಾಡೋದು ಅದರಲ್ಲಿ ಕೂಡ ಇರ್ತದೆ. ಸೊ ಆದ ಕಾರಣ ನೀವು ಚೆನ್ನಾಗಿ ಇನ್ಫಾರ್ಮೇಷನ್ ತೊಗೊಂಡು ಅದನ್ನು ಮಾಡಿ ಅಂತ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಫ್ ಯು ವಾಂಟ್ ಅ ಡೆಡಿಕೇಟೆಡ್ ವಿಡಿಯೋ ಆನ್ ದ್ಯಾಟ್ ಆಲ್ಸೋ ಯು ಕ್ಯಾನ್ ಕಮೆಂಟ್ ಬಿಲೋ. ಎಷ್ಟು ಜನಕ್ಕೆ ಬೇಕೋ ಅದ್ರ ಮೇಲೆ ನಾನು ವಿಡಿಯೋ ಮಾಡಿ ನಾನು ಕ್ಲಿಯರ್ ಮಾಡಿ ಹೇಳ್ತೀನಿ, ಹಾಕ್ತೀನಿ. ಇಷ್ಟ ಆಯಿತಾ? ಮತ್ತು ಏನಾದರೂ ಇದ್ದರೆ ಕೇಳಿ. ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಯರ್ಲಿ ಬರುತ್ತೆ. ನಮ್ಮ ರ್ಯಾಂಕ್ ಪ್ರಿಡಿಕ್ಟರಲ್ಲಿ ಕೂಡ ನೀವು ನೋಡಿರ್ತೀರ ರ್ಯಾಂಕ್ ಎಷ್ಟು ಡಿಫರ್ ಆಗುತ್ತೆ ಈ ಸತಿ ಅನ್ನೋದು ಕೂಡ ಗೊತ್ತಾಗುತ್ತೆ. ದ್ಯಾಟ್ಸ್ ಇಟ್. ಇಷ್ಟು ಹೇಳಕ್ಕೆ ಬಂದಿದ್ದೆ. ಅವರ್ ಎಕ್ಸಾಮ್ಸ್ ಆಲ್ಸೋ ಗೋಯಿಂಗ್ ಆನ್. ಈಗ ಸೆಕೆಂಡ್ ಸೆಮ್ ನಂದು ಮುಗಿದ್ರೆ ನನ್ನ ಫಸ್ಟ್ ಇಯರೇ ಮುಗಿದೋಗುತ್ತೆ. ನೀವು ಒಂದು ಸತಿ ಇಂಜಿನಿಯರಿಂಗ್ ಬಂದ ಮೇಲೆ ಹೇಗೆ ದಿನಗಳು ಹೋಗುತ್ತವೆ ಅಂತಲೇ ಗೊತ್ತಾಗೋದಿಲ್ಲ. ಬರೀ ಎಕ್ಸಾಮ್ಸ್ ಆಗ್ತವೆ, ಎಲ್ಲ ಆಗ್ತದೆ. ಇಷ್ಟು ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಮತ್ತೆ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್ ಆಲ್ ಆಫ್ ಯು ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.